ನನ್ನ ಮಗನ ಹೆಂಗಾರ ಮಾಡಿ ಹುಡುಕೊಳ್ರಿ ಸರ. ಗುಳಿಗಿಲ್ಲ ಸರ್, ಅವ ಹುಚ್ಚುಸ್ರದ ಮಾಡ್ತಾನೆ ಸರ. ಎಲ್ಲಾರ ಇದ್ರು ಹುಡುಕೊಳ್ರಿ ನನ್ನ ಮನೆಗೆ. ಹೀಗೆ ಫೋಟೋದಲ್ಲಿ ತನ್ನ ಮಗನ ಬರುವಿಕೆಗಾಗಿ ಹಪಹಪಿಸ್ತಾ ಇರುವಂತ ತಾಯಿ, ಎಂದಾದರೊಂದು ದಿನ ಮಗ ಬಂದೇ ಬರ್ತಾನೆಂಬ ಅಚಲ ನಂಬಿಕೆ. ಇವೆಲ್ಲದರ ಮಧ್ಯೆ ಇಂದು ವಿಶ್ವ ಮಹಿಳಾ ದಿನಾಚರಣೆ. ಮಗನಿಲ್ಲದೆ ಮಹಿಳಾ ದಿನಾಚರಣೆಗೆ ಅರ್ಥವಾದರೂ ಹೇಗೆ ಬಂದಿತು ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ ಈ ತಾಯಿಯ ಕತೆ. ಹೌದು, ದೃಶ್ಯದಲ್ಲಿ ಕಾಣ್ತಾ ಇರುವಂತ ಈ ತಾಯಿಯ ಹೆಸರು ರುದ್ರವ್ವ ಭಜಂತ್ರಿ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದವರು. ತಮ್ಮ ಪತಿಯನ್ನ ಆಗಲೇ ಕಳೆದುಕೊಂಡಿರುವಂತ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿ ಕೂಡ ಹೌದು. ತಮಗಿರುವಂತ ಇಬ್ಬರು ಪುತ್ರರಲ್ಲಿ ಓರ್ವ ಪುತ್ರ ಬುದ್ಧಿಮಾಂದ್ಯನಿದ್ದಾನೆ. ಬುದ್ಧಿಮಾಂದ್ಯನೆಂದ್ರೆ ಅಷ್ಟೊಂದು ತಿಳುವಳಿಕೆ ಇಲ್ಲದ ವ್ಯಕ್ತಿ ಏನಲ್ಲ, ಆದ್ರೆ ಆಗಾಗ ಆತನಿಗೆ ಬೇರೆ ಬೇರೆ ಊರು ಸುತ್ತುವಂತ ಅಭ್ಯಾಸವಿದೆ. ಎಷ್ಟೇ ದೂರ ಹೋದ್ರೂ ಕೂಡ ತನ್ನ ತಾಯಿಗೆ ಫೋನ್ ಮಾಡ್ತಾ ಇದ್ದ. ಆದ್ರೆ ಇದೇ ಮೊದಲ ಬಾರಿಗೆ ಕಳೆದ 10 ದಿನಗಳ ಹಿಂದೆ ತಪ್ಪಿಸಿಕೊಂಡು ಹೋದಂತ ರುದ್ರವ್ವ ಅವರ ಪುತ್ರ ಇದುವರೆಗೂ ಮರಳಿ ಬಂದಿಲ್ಲ, ಫೋನ್ ಕೂಡ ಮಾಡಿಲ್ಲ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತ ಯುವಕನೇ ರುದ್ರವ್ವ ಅವರ ಪುತ್ರ ಶಿವಾನಂದ ಭಜಂತ್ರಿ. ಹುಬ್ಬಳ್ಳಿಯ ತನ್ನ ಮಾವನ ಮನೆಗೆ ಹೋಗಿದ್ದ ಈತ ಫೆಬ್ರವರಿ 28ರಂದು ಹುಬ್ಬಳ್ಳಿಯಿಂದ ನಾಪತ್ತೆ ಆಗಿದ್ದಾನೆ. ಈ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಆದರೆ ಇದುವರೆಗೂ ಶಿವಾನಂದನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಶಿವಾನಂದ ಆಗಾಗ ಈ ರೀತಿ ತಪ್ಪಿಸಿಕೊಂಡು ಬೇರೆ ಬೇರೆ ಊರಿಗೆ ಹೋಗ್ತಲೇ ಇದ್ದ. ಆದರೆ 2-3 ದಿನ ಆದ ಮೇಲೆ ತಾನೇ ತನ್ನ ತಾಯಿಗೆ ಫೋನ್ ಮಾಡಿ ತಾನು ಎಲ್ಲಿ ಇದ್ದೇನೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದ. ಆದರೆ ಇದೇ ಮೊದಲ ಬಾರಿಗೆ 10ರಿಂದ 12 ದಿನವಾದರೂ ಕೂಡ ಶಿವಾನಂದ ಫೋನ್ ಮಾಡಿಲ್ಲ. ಆತನ ಸುಳಿವು ಕೂಡ ಪತ್ತೆ ಆಗಿಲ್ಲ. ಇಷ್ಟಕ್ಕೂ ಶಿವಾನಂದ ಎಲ್ಲಿ ಹೇಗೆ ಮಿಸ್ ಆದ ಅನ್ನೋದ್ರ ಬಗ್ಗೆ ಸ್ವತಃ ರುದ್ರವ್ವ ಭಜಂತ್ರಿ ಅವರ ಹೇಳ್ತಾರೆ, ಕೇಳಿ. 25ನೇ ತಾರೀಕು ಸರ್, ಇವತ್ತು ಸಾಯಂಕಾಲ ರೀ ಸರ್, ಮಂಗಳವಾರ ದಿನ ರೀ. ಇಲ್ಲಿಂದ 7 ಗಂಟೆಗೆ ಹೋದ್ರಿ ಸರ್. 7:15 ಆಗಿತ್ತು ರೀ. ಅವ್ರ ಮಾಮಾರ ಅವ್ರ ಅತ್ತಿ ಮಗ ಬಂದಿದ್ರಿ, ಸಣ್ಣವ್ರಿ ವಿನಾಯಕ್ ಅಂತ ಹೇಳ್ರಿ. ಅವ್ರ ಜೋಡಿ ಅವ್ರ ಅಮ್ಮ ಅವ 3 ಮಂದಿ ಕೂಡಿ ಹೋದ್ರಿ ಸರ್. ಕಾರ್ ಗಾಡಿ ತೊಗೊಂಬಂದಿದ್ರಿ. ಕಾರ್ ಗಾಡಿಯಾಗ ಹೋದ್ರಿ. ಅಲ್ಲಿ ಮರನೇ ದಿನ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ದಾರೆ ರೀ, ಶಾಲೆಗೆ ಹೋಗಿಂತ ಮುಂಚೆ ಸರ್. ಇಲ್ಲ ಮಮ್ಮಿ, ನಾ ಎದ್ದೇನಿ, ಈಗ ನಾನು ನಾಷ್ಟ ಮಾಡ್ತೇನೆ ಅಂದ. ನೀ ಏನು ಕಾಡಾಕೋದು ಹೋಗ್ಬೇಡಪ್ಪ, ಅವ್ರು ಏನು ಮಾಡಿರ್ತಾರೆ ಅದನ್ನು ತಿಂದು ಇದನ್ನು ಗುಳಿಗೆ ತೊಗೊಂಡೆ. ಹ್ಞೂ ರೀ ಅಂದ್ರಿ. ಮುಂದೆ ಇವ್ರು 4 ಗಂಟೆ 5 ಗಂಟೆ ಸುಮಾರು ದೇವ್ರಿಗೆ ಹೋಗ್ಯಾನ. ನನಗೆ ಫೋನ್ 7:15ಕ್ಕೆ ಮಾಡಿದ್ರಿ ಸರ್. ಈ ಶಿವು ಮಿಸ್ ಆಗ್ಯಾನ ಅಂತೇಳಿ. ಶಿವು ಮಿಸ್ ಆಗ್ಯಾನಂಗಾರ ನಾ ತಂಡನ ಹೊಡೆದೆ ಸರ್. ಯಾರ ಜೋಡಿ ಹೋಗ್ಯಾನಂದ್ರೆ ಅವ್ರ ಮಾಮನ ಜೋಡಿ ಹೋಗ್ಯಾನ ಅಂತಂದ್ರಿ. ನಾನು ಅವ್ರ ಜೋಡಿ ಅದಕ್ಕೆ ಕಳ್ಸಕ್ಕೆ ಹೋಗಿದ್ರಿಪ್ಪ. ಅವರು ಹುಡುಗರಿದ್ರೆ ಹುಡುಗರ ಜೋಡಿ ಕಳಿಸ್ಬೇಕಿತ್ತು. ಮತ್ತು ಅವ್ರು ವಿನಾಯಕನೂ ಇಲ್ಲ, ಮಂಜುನೂ ಇಲ್ಲ ಅಂತಂತಂದ್ರೆ ಅವ್ರ ಜೋಡಿ ಅದಕ್ಕೆ ಕಳ್ಸಕ್ಕೆ ಹೋಗಿದ್ರಿ ನೀವು ಅಂತೇಳಿ ಅಂದೆ ರೀ. ಈಗ ಎಲ್ಲ ಕಡೆ ಹುಡುಗಿಯಾಡಿದ್ವಿ ಸರ್, ಎಲ್ಲೂ ಸಿಗಲಿಲ್ಲ. ಆಮೇಲೆ ಸಿದ್ದಾರೂಢ ಮಠ ಅಲ್ಲಿ CC ಕ್ಯಾಮ್ರಾ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟೇವಂದ್ರಿ ಸರ್. ಇಂಡಿ ಪಂಪ್ ಹತ್ತಿರ ಪೊಲೀಸ್ ಸ್ಟೇಷನ್ ರೀ, ಹಳೆ ಹುಬ್ಳಿ. ಅಲ್ಲಿ ಹೋಗಿ ಎಲ್ಲ CC ಫುಟೇಜ್ ಅದು ತೆಗಿಸಿ ಎಲ್ಲ ಮಾಡಿದ್ವಿ ಸರ್. ಚೆನ್ನೈಗೆ ಹೋಗಿ ಲೊಕೇಶನ್ ಚೆನ್ನೈ ತೋರ್ಸಾಕತ್ತಂದ್ರಿ ಮೊಬೈಲ್. ಚೆನ್ನೈ ಮಠನೂ ಹೋಗಿ ಎಲ್ಲ ಹುಡುಕ್ಯಾಡಿ ಬಂದಿವಿ ಸರ್. ಅಲ್ಲೂ ಏನು ಇಲ್ಲಿ ಬಂದ್ರೆ ನಾವು ಹುಡುಕೋತೇವೆ, ನೀವೇನು ಹೆದರುವಂಥ ಅವಶ್ಯ ಇಲ್ಲ, ನಾವು ಇದನ್ನು ಮಾಡ್ತೀವಿ ಹೋಗ್ರಿ ಅಂತೇಳಿ ಪೊಲೀಸ್ ಸ್ಟೇಷನ್, ಆಮೇಲೆ ರೀ ರೈಲ್ವೆ ಸ್ಟೇಷನ್, BSF ಆರ್ದವ್ರು ಎಲ್ಲರೂ ಭರವಸೆ ಕೊಟ್ಟಾರ ಸರ್. ಆದರೂ ಸರ್ ಈಗ ಎಲ್ಲೆಲ್ಲರ ಇದ್ರೆ ಅಲ್ಲಿ ಇಲ್ಲ ಅಂತಂದ್ರೆ ಇಲ್ಲೇ ಕರ್ನಾಟಕದಾಗ ಇರ್ಬೇಕು. ನನ್ನ ಮಗನ ಹೆಂಗಾರ ಮಾಡಿ ಹುಡುಕೊಳ್ರಿ ಸರ್. ಒಂದು ಗುಳಿಗೆ ತೊಗೋತಾನೆ ಸರ್. ಒಂದು 11 ದಿನ ಆತ್ರಿ ಇವತ್ತಿಗೆ. ಗುಳಿಗಿಲ್ಲ ಸರ್, ಅವ ಹುಚ್ಚುಸ್ರದ ಮಾಡ್ತಾನೆ ಸರ್. ಅದಕ್ಕೆ ದಯಮಾಡಿ ನನ್ನ ಮಗನ ಎಲ್ಲಾರ ಇದ್ರು ಹುಡುಕೊಳ್ರಿ ನನ್ನ ಮನೆಗೆ. ಚಿತ್ರದುರ್ಗದಿಂದ ನಿನ್ನೆ 7:15ಕ್ಕೆ ಒಂದು ಫೋನ್ ಬಂದಿತ್ತು ಸರ್. ಅವ್ರು ಇಲ್ರಿ, ಇಲ್ಲಿ ದುರ್ಗದ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡಕತ್ತಿದ್ದ ಅಂತೇಳಿ ಅಂದ್ರಿ ಸರ್. ನಾನು ಹ್ಞೂ ಅಂತೇಳಿ ನನಗೆ ಕರೆನ್ಸಿ ಖಾಲಿ ಆಗೈತೆ ರೀ. ಅವ್ನು ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೇನೆ ರೀ, ಅವ್ರನ್ನ ಹಿಡಿದು ಇಟ್ಕೋತೇವೆ. ಮತ್ತು ನನಗೆ 250 ರೂಪಾಯಿ 230 ರೂಪಾಯಿ ಇದನ್ನು ಮಾಡಿರಿ, ರಿಚಾರ್ಜ್ ಮಾಡಂದ್ರಿ ಸರ್. ಆ ನಂಬರಿಗೆ ನಾವು ರಿಚಾರ್ಜ್ ಮಾಡಿದ್ವಿ ರೀ. ಅವ್ರು ಹೊಳ್ಳೆ ನಮಗೆ ಇಲ್ರಿ, ಅವ್ನು ಮತ್ತು ಬೆಳಗಾವಿ ಹುಬ್ಬಳ್ಳಿ ಬಸ್ ಹತ್ತಿದ, ನಾನು ನೋಡ್ಕೊಡೋದ ಬಸ್ ಹತ್ತಿದ ಅಂತಂದ್ರಿ ಸರ್. ನಿನ್ನ ಅವ್ರು ರಾತ್ರಿ 1 ಗಂಟೆ ಮಠ ಎಲ್ಲ ಹರಿಹರ, ದಾವಣಗೆರೆ, ಆಮೇಲೆ ರೀ ಹುಬ್ಬಳ್ಳಿ, ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ ರೀ, ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮಟ್ಟ ಎಲ್ಲರೂ ರಾತ್ರಿ 1 ಗಂಟೆ ಮಟ್ಟ ಬೆಂಗಳೂರಿಂದ ಯಾವ್ಯಾವ ಬಸ್ ಬರ್ತಾವನ್ನೆಲ್ಲ ನೋಡಕ್ಕೆ ಹಚ್ಚಿದ್ವಿ ಸರ್. ಆ ಬಸ್ನಾಗ ಅದು ಏನು ಕಾಣಲಿಲ್ಲ. ಪೊಲೀಸರಿಗೆ ಅವ್ನ ಫೋನ್ ಆನ್ ಆಗೋ ಮಟ್ಟ ನಮಗೆ ಏನು ಮಾಡೋಕೆ ಆಗೋದಿಲ್ಲ ಅಂತ ಅವ್ರು ಅಂತಾರೆ. ಎಷ್ಟು ದಿವಸ ಆದ್ರಿ ಮಿಸ್ ಆಗಿ? 11 ದಿನ ಆತ್ರಿ ಸರ್ ಇವತ್ತಿಗೆ. ಕೇಳಿದ್ರಲ್ಲ, ಮಗ ಹೋಗಿ 10ರಿಂದ 12 ದಿನವಾಗಿದೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಪಾಲಕರಿಗೆ ಅವರು ಮಕ್ಕಳೇ. ಹೀಗಿರುವಾಗ ಎದೆಯುದ್ದ ಬೆಳೆದಂತ ಮಗ ಕಾಣೆ ಆಗಿರೋದಕ್ಕೆ ತಾಯಿ ರುದ್ರವ್ವ ಮರಗದೆ ಇರುವಂತ ದಿನಗಳಿಲ್ಲ. ಮಗನ ಹುಡುಕಾಟಕ್ಕಾಗಿ ರುದ್ರವ್ವ ಅವರು ಮಾಡಿದ ಪ್ರಯತ್ನಗಳೇ ಇಲ್ಲ. ಪೊಲೀಸ್ ಠಾಣೆ, DCP ಕಚೇರಿಗೂ ಸುತ್ತಾಡಿದ್ರು ಮಗ ಮಾತ್ರ ಇದುವರೆಗೂ ಪತ್ತೆ ಆಗಿಲ್ಲ. ಕೆಲವರು ಇದೇ ಸಮಯ ಎಂದುಕೊಂಡು ನಿಮ್ಮ ಮಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಸುಳ್ಳು ಹೇಳಿ ಆ ತಾಯಿ ಹತ್ರ ಹಣವನ್ನ ಕೀಳುವಂತ ಪ್ರಯತ್ನ ಕೂಡ ನಡೆಸಿದ್ದಾರೆ. ಇದು ಎಂತ ಮೋಸದ ಜಗತ್ತು ಅಲ್ವೇ? ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.